ದಾವಣಗೆರೆ ವಿವಿಯಲ್ಲಿ ಕಂಪ್ಯೂಟರ್ ಖರೀದಿಯಲ್ಲಿ ದೊಡ್ಡ ಮಟ್ಟದ ಅಕ್ರಮಗಳಾಗಿದೆ, ಹಗರಣ ಆಗಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. 15,000 ಮೌಲ್ಯದ ಕಂಪ್ಯೂಟರ್ಗೆ 88,000 ಕೊಟ್ಟು ಖರೀದಿ ಮಾಡಲಾಗಿದೆ. 110 ಕಂಪ್ಯೂಟರ್ ಅನ್ನ ಈ ರೀತಿ ಖರೀದಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಅದರ ಮೌಲ್ಯ ಇರೋದು 15,000. ಇವರು ತೆಗೆದುಕೊಂಡಿರೋದು 80,000 ಕೊಟ್ಟು. ವಿವಿಯ 2 ವಿಭಾಗಕ್ಕೆ ಸುಮಾರು 110 ಕಂಪ್ಯೂಟರ್ಗಳನ್ನು ಖರೀದಿ ಮಾಡಲಾಗಿದೆ. ದಾವಣಗೆರೆಯ ನಂದಿ ಟೆಕ್ನಾಲಜಿ ಸಂಸ್ಥೆಗೆ ಗುತ್ತಿಗೆ ಕೊಡಲಾಗಿತ್ತು, ಹೈಟೆಕ್ ಕಂಪ್ಯೂಟರ್ ಲ್ಯಾಬ್ ಮಾಡೋದಕ್ಕೆ. ಹಳೆ ಮಾದರಿಯ ಔಟ್ಡೇಟೆಡ್ ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಲಭ್ಯವೇ ಇಲ್ಲದಂತ ಓಲ್ಡ್ ಮಾಡೆಲ್, ಅಂದ್ರೆ ಈಗ ಉಪಯೋಗಕ್ಕೆ ಬಾರದ ರೀತಿಯ ಕಂಪ್ಯೂಟರ್ಗಳನ್ನು ಖರೀದಿ ಮಾಡಲಾಗಿದೆ. ಹಬ್ಬ ಅಂತಂದ್ರೆ 15,000 ಕೊಡಬಹುದು, ಅದಕ್ಕೆ ಅದನ್ನು 80,000ಕ್ಕೂ ಅಧಿಕ ದುಡ್ಡಿಗೆ ಖರೀದಿ ಮಾಡಿರೋದು. 110 ಕಂಪ್ಯೂಟರ್ ಖರೀದಿಯಾಗಿದೆ. ಈ ರೀತಿ ಮಾರುಕಟ್ಟೆಯಲ್ಲಿ ಲಭ್ಯವೇ ಇಲ್ಲದ ಔಟ್ಡೇಟೆಡ್ ಕಂಪ್ಯೂಟರ್ಗಳನ್ನ ದೊಡ್ಡ ದುಡ್ಡು ತೆತ್ತು, ಹೆಚ್ಚು ದುಡ್ಡು ತೆತ್ತು ಖರೀದಿ ಮಾಡಲಾಗಿದೆ. ದಾವಣಗೆರೆ ವಿವಿಯ ಆಡಳಿತ ಮಂಡಳಿಯ ಮಧ್ಯೆಯೇ ಇದರ ವಿಚಾರಕ್ಕೆ ವೈಮನಸ್ಸಿದೆ. ಇದನ್ನು ಬಹಿರಂಗ ಮಾಡಿರೋದು ಗುತ್ತಿಗೆದಾರರ ಒಂದು ಪತ್ರ. ಈ ಹಿಂದಿನ ಕುಲಪತಿಗೆ ದೂರು ಸಲ್ಲಿಸಿತ್ತು ಗುತ್ತಿಗೆದಾರರ ಸಂಘ. ಹಿಂದಿನ ಕುಲಪತಿ ಬಿಡಿ ಕುಂಬಾರರಿಗೆ ದೂರು ನೀಡೋದಕ್ಕೆ ಮುಂದಾಗಿತ್ತು. ಕುಲಸಚಿವ ಶಬೀರ್ ಬಾಷಾ ಗಂಟಿ ಒತ್ತಾಯವನ್ನು ಕೂಡ ಮಾಡಿ ಸದ್ಯ ಇದರ ಬಗ್ಗೆ ಕ್ರಮ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. 110 ಕಂಪ್ಯೂಟರ್ಗಳನ್ನು ಮಾರುಕಟ್ಟೆ ದರಗಿಂತ 4 ಪಟ್ಟು ಜಾಸ್ತಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಒತ್ತಾಯಪೂರ್ವಕ ಏನು ಮಾಡ್ಸೋಕ್ಕಾಗಲ್ಲ. ಅದು ಅಷ್ಟು ನನಗಂತೂ ನನ್ನ ಗಮನಕ್ಕೆ ಬಂದಿಲ್ಲ ಅದು. ಬಟ್ ಅವ್ರು ಯಾವ ಏನಿಲ್ಲ ಅಲ್ಲ ಇರ್ಬೋದು ಸರ್. ಬಟ್ ಹಂಗೆ ಯಾರೂ ಹೇಳಿ ಒತ್ತಾಯಪೂರ್ವಕವಾಗಿ ಇದು ಮಾಡ್ತಾರೆ. ಈಗ ನಾನು ನಿಮ್ಗೆ ಹೇಳಿ ಒತ್ತಾಯಪೂರ್ವಕವಾಗಿ ಹಿಂಗೆ ಹೇಳ್ರಿ ಅಂತ ಹೇಳೋಕ್ಕಾಗಲ್ಲ. ಅದು ಅಷ್ಟು ಸಮಂಜಸವಾಗಿರ್ತಕ್ಕಂಥ ಪದಗಳಲ್ಲದು. ನಾವು ಒತ್ತಾಯಪೂರ್ವಕ ಇಲ್ಲ ಸರ್, ನಿಯಮಾನುಸಾರ ಏನು ಕೊಟ್ಟಿರ್ತೀವಿ ನಾವು ಕೊಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ನಿಯಮ ನಮ್ಮ ಈ ಟೆಂಡರ್ಲಿ ಏನೇನು ಮೆನ್ಷನ್ ಆಗಿರುತ್ತೆ ಅದನ್ನ ಕೊಟ್ಟೇ ಕೊಡ್ತೀವಲ್ಲ. ಅದರಲ್ಲಿ ಆ ಥರದಲ್ಲಿ ಒತ್ತಾಯಪೂರ್ವಕವಾಗಿ ಅಥವಾ ಇನ್ನೊಬ್ಬರು ಇದು ಕಾಲ ಇದೆಲ್ಲ 21ನೇ ಶತಮಾನದಲ್ಲಿ ಇದ್ದೀವಲ್ಲ, ಎಲ್ಲ ಟೆಕ್ನಿಕಲ್ ತುಂಬ ಇದರಲ್ಲಿದ್ದು ನಾವು ಯಾರನ್ನೂ ಕೂಡ ಆಗಿನ ಸಚಿವರ ನಡುವೆ ಏನಾದರೂ ಇತ್ತು ಸರ್? ಅದು ಕಂಪ್ಯೂಟರ್ ಹಗರಣ ಆಗಿದೆ ಅಂತಾರೆ ಸರ್. ಅದು 7th ಜನರೇಷನ್ ಕಂಪ್ಯೂಟರ್ ಇದೆ ಅಂತಾರೆ. ಇಲ್ಲ, ಅದು ಯಾವುದು ಯಾವ ಡಿಪಾರ್ಟ್ಮೆಂಟ್ ಏನು ಕೊಟ್ಟಿರಲ್ಲ. ಕೊಟ್ಟಿದ್ದ ಪ್ರಕಾರ ನಾವು ಟೆಂಡರ್ ಕರೆದ ಮೇಲೆ ಟೆಂಡರ್ನಲ್ಲಿ ಯಾರು ಭಾಗವಹಿಸಿದ್ರು, ಯಾರು ಅದಕ್ಕೆ L1 ಏನಿಲ್ಲ ಅವರಿಗೆ ನಾವು ಆಡ್ಕೊಟ್ಟು ಸಪ್ಲೈ ಹೈಯೆಸ್ಟ್ ರೇಟ್ ಬಿಡ್ ಆಗಿದೆ ಅಂತ ಸರ್. ಅಂದರೆ ಈಗ ಪ್ರಕಾರ ಮಾಡಿದ್ದೀವಿ ಸರ್. ಆಗಿನ ಸಚಿವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.